ನನಗೆ ಶ್ರೀಕರ್ ಮೇಲೆ ಕೋಪ ಬರ್ತಾ ಇದೆ. ನೀನು ಶ್ರೀಕರ್ ಜೊತೆ ಇರೋದು ಅನವಶ್ಯಕ ಅನ್ನಿಸ್ತಾ ಇದೆ. ಅರ್ಥ ಮಾಡ್ಕೊಳ್ದಿರೋ ಗಂಡನ ಜೊತೆಯಾಗಿ ನಿಲ್ದಿರೋ ಗಂಡನ ಜೊತೆ 100 ಕಾಲ ಒಟ್ಟಿಗೆ ಇರಬೇಕು ಅಂತ ನೀನು ಆಸೆ ಪಡೋದು ಅರ್ಥ ಇಲ್ಲ ಅವನಿ. ನಿಂಗೆ ಒಳ್ಳೇದು ಬಯಸೋ ಸ್ನೇಹಿತನಾಗಿ ನಾನು ಹೇಳೋದೇನೆಂದ್ರೆ, ನಿನ್ನ ಸಮಸ್ಯೆಗೆ ಪರಿಹಾರ ವಿಚ್ಛೇದನ. ಒಂದ್ಸರಿ ಅನುಮಾನ ಹುಟ್ಟಿದ ಮೇಲೆ ನಿನ್ನ ಪ್ರತಿ ಹೆಜ್ಜೆ ಅವನಿಗೆ ಅನುಮಾನದ ಹಾಗೆ ಕಾಣುತ್ತೆ. ನಿನ್ನ ಪ್ರತಿ ಮಾತು ಅವನಿಗೆ ಕಹಿಯಾಗೇ ಇರುತ್ತೆ. ನಿಂಗೆ ಗೌರವ ಇಲ್ದಿರೋ ಜಾಗದಲ್ಲಿ ನೀನು ಇರೋಕ್ಕಾಗಲ್ಲ. ವಿಚ್ಛೇದನ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಏನಂತೀಯ? ನೀನು ಸರಿ ಅಂದರೆ ನಿನ್ನ ಡಿವೋರ್ಸ್ ಕೇಸ್ನ ನಾನು ಟೇಕ್ ಆಫ್ ಮಾಡ್ತೀನಿ. ನಾನು ವಾದ ಮಾಡ್ತೀನಿ. ನೋವಿಂದ ಮುಕ್ತಿ ನಾನು ಕೊಡಿಸ್ತೀನಿ. ನೀನು ಹೂ ಅನ್ನು ಸಾಕು. ನೀನೇನ ಹೀಗೆ ಮಾತಾಡ್ತಾ ಇರೋದು? ನೀನ್ ಹೇಳಿದ ರೀತಿ ಮಾಡಬೇಕು ಅಂದ್ರೆ ನಾನು ಆ ಕೆಲಸ ಯಾವತ್ತೋ ಮಾಡಬೇಕಿತ್ತು. ಯಾಕಂದ್ರೆ ಆ ಮನೇಲಿ ನಾನು ಅಷ್ಟು ಅವಮಾನನ ಸಹಿಸಿದ್ದೀನಿ, ಗಂಡಾಂತರ ಪಾರಾಗಿದ್ದೀನಿ. ಅವ್ರು ನನಗೆ ಸಪೋರ್ಟ್ ಆಗಿ ನಿಂತಿಲ್ಲ ಅನ್ನೋದಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಅಷ್ಟೇ ಹೊರತು ಡಿವೋರ್ಸ್ ಕೊಟ್ಟು ಬೇರೆ ಆಗಬೇಕು ಅನ್ನೋ ಅಷ್ಟು ದ್ವೇಷ ಇಲ್ಲ. ತನ್ನ ಕಣ್ಮುಂದೆ ಕಾಣಿಸ್ತಾ ಇರೋ ಆಧಾರಗಳನ್ನ ಅವರು ನಿಜ ಅಂತ ನಂಬ್ತಾ ಇದ್ದಾರೆ. ಪರಿಸ್ಥಿತಿಗಳು ಅವ್ರನ್ನ ಕೆಟ್ಟವರಾಗಿ ಮಾಡಿದ್ಯೇ ಹೊರತು ಅವರು ಕೆಟ್ಟವರಲ್ಲ. ಅನ್ಯಾಯವಾಗಿ ಅನುಮಾನಿಸೋರ್ನ ಬದಲಾಯಿಸೋದಕ್ಕಾಗಲ್ಲ. ಅಪಾರ್ಥದಿಂದ ಅನುಮಾನಿಸೋರ್ನ ಬದಲಾಯಿಸ್ಬೋದು ಸತ್ಯ. ಗಂಡ ಹೆಂಡತಿ ಸಂಬಂಧನ ನೀನು ಸ್ವತಃ ಅನುಭವಿಸಿಲ್ಲ ಅಲ್ವಾ? ಅದಕ್ಕೆ ನೀನು ಹೀಗೆ ಮಾತಾಡ್ತಾ ಇದ್ಯಾ. ತಾಳಿ ಮೌಲ್ಯದ ಬಗ್ಗೆ ನೀನು ಪುಸ್ತಕದಲ್ಲಿ ಓದಿರ್ತೀಯ. ತಾಳಿನ ಕಟ್ಟಿಸ್ಕೊಂಡಿರೋ ಹೆಣ್ಣಿನ ಮನಸ್ಸನ್ನ ನೀನು ಓದಿಲ್ಲ. ಅದಕ್ಕೆ ವಿಚ್ಛೇದನ ಅಂತಿದ್ಯಾ. ಈ ತಾಳಿಗೇನಾದ್ರೂ ಹೆಣ್ಣು ಕಟ್ಟುಬದ್ಧವಾಗಿರ್ಲಿಲ್ಲ ಅಂದಿದ್ರೆ 90% ಸಂಸಾರಗಳು ಹಾಳಾಗತ್ತೆ. ತಾತ್ಕಾಲಿಕವಾಗಿ ಬರೋ ಜಗಳಕ್ಕೆ ಬೇರೆ ಆಗೋದ್ರೆ ಒಟ್ಟಿಗಿರೋ ಜೋಡಿಗಳನ್ನ ಕನ್ಸಲ್ಲೂ ನೋಡಕ್ಕಾಗಲ್ಲ. ತಾಳಿ ಅಂದ್ರೆ ಅದೊಂದು ದಾರ ಅಲ್ಲ ಸತ್ಯ. ಗಂಡು ಹೆಣ್ಣಿನ 100 ವರ್ಷ ಜೀವನಕ್ಕೆ ದಾರಿ. ತಾಳಿ ಅಂದ್ರೆ ಒಂದು ದಾರ ಅಲ್ಲ ಸತ್ಯ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಜೀವನ ಪೂರ್ತಿ ಜೊತೆ. ಒಂದ್ಸಲ ತಾಳಿ ಕಟ್ಟದ್ಮೇಲೆ ಮದುವೆ ಅಗ್ನಿಗಿಂತ ಪವಿತ್ರ ಆಗತ್ತೆ. ಬೇರೆ ಆಗ್ತಿದ್ದ 100 ಜೋಡಿನ ಒಂದ್ ಮಾಡಿದ್ಯಾ ನೀನು. ಆ ಎಲ್ಲ ಹೆಣ್ಮಕ್ಳ ದೃಷ್ಟಿಲಿ ದೇವ್ರು ಅನ್ನೋ ಹೆಸರಿದೆ ನಿಂಗೆ. ಮತ್ತೆ ನಮ್ ಜೋಡಿನ ಯಾಕೆ ಬೇರೆ ಮಾಡ್ಬೇಕು ಅನ್ಕೋತಾ ಇದ್ಯಾ? ನನ್ ಮೇಲಿನ ಅಭಿಮಾನನ, ಇನ್ನೇನಾದ್ರೂ ಸ್ವಾರ್ಥನ? ಅವನಿ, ಏನಾಗಿದೆ ನಿನ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ಯಾ? ನೀನು ಚೆನ್ನಾಗಿರ್ಬೇಕು, ಅದೇ ನನ್ನ ಸ್ವಾರ್ಥ. ನಿನ್ನ ಮಗಳು ಚೆನ್ನಾಗಿರ್ಬೇಕು, ಅದು ನನ್ನ ಸ್ವಾರ್ಥ. ಯಾವ ತಪ್ಪು ಮಾಡ್ದಿರೋ ನೀನು ಅನ್ಯಾಯವಾಗಿ ಆರೋಪ ಹೊರೋದು ನೋಡಕ್ಕಾಗ್ದೆ ಇಂಥ ಸಲಹೆ ಕೊಟ್ಟೆ. ನನ್ನ ಗಂಡ ನಿಜ ತಿಳ್ಕೊಂಡು ನನ್ನ ಹತ್ರಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಸತ್ಯ. ದಯವಿಟ್ಟು ಇನ್ನೊಂದ್ಸಲ ಹಾಗೆ ಯೋಚಿಸ್ಬೇಡ. ನಾನು ಹೊರಡ್ತೀನಿ. ಅವನಿ, ನಾನು ಡ್ರಾಪ್ ಮಾಡ್ತೀನಿ ಇರು. ಪರವಾಗಿಲ್ಲ ಸತ್ಯ. ಇನ್ನೂ ಅವಳ ಮನಸ್ಸಲ್ಲಿ ಶ್ರೀಕರ್ ಇದ್ದಾನೆ. ಶ್ರೀಕರ್ನ ಹೊರಗಡೆ ಕಳಿಸಿ ನಾನು ಜಾಗನ ಪಡ್ಕೋಬೇಕು. ಅವನಿ ಜೊತೆ ಲೈಫ್ ಲಾಂಗ್ ನಡಿಬೇಕು. ಶ್ರೀಕರ್ ವಿಷಯದಲ್ಲಿ ನಾವು ಯಾವುದೋ ಒಂದು ನಿರ್ಧಾರ ತಗೋಬೇಕು ರೀ. ಎಲ್ಲ ಮುಗಿದೋಗಿದೆ, ಇನ್ನೇನು ನಿರ್ಧಾರ ತಗೋಬೇಕು? ಹೇಳಿ ರಾಗಿಣಿಯವರೇ. ವೇದವತಿಯವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಮನೇಲಿ ನಡೆದ ವಿಷಯದ ಬಗ್ಗೆ ಗೊತ್ತಾಯ್ತು. ಅವನೇ ಅಂತ ಕೆಲಸ ಮಾಡಿದಾಳೆ ಅಂದ್ರೆ ಯಾರಿಗೂ ನಂಬೇಕು ಅಂತ ಅನ್ನಿಸ್ಲಿಲ್ಲ. ಶ್ರೀಕರ್ ವಿಷಯನ ಏನ್ ಮಾಡ್ಬೇಕು ಅನ್ಕೋತಿದ್ದೀರಾ? ಆ ವಿಷಯದ ಬಗ್ಗೆ ನಾನು ನಮ್ಮ ಯಜಮಾನ್ರು ಯೋಚನೆ ಮಾಡ್ತಿದ್ದೀವಿ. ಮತ್ತೊಂದು ಮದುವೆ ಮಾಡೋ ಆಲೋಚನೆಯಲ್ಲಿದ್ದೀರಾ? ಇನ್ನೊಂದು ಮದುವೆನಾ?
ಒಂಟಿಯಾಗಿ ಬಿಡೋಕ್ಕಾಗಲ್ಲ ಅಲ್ವಾ? ನಿಮ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಅನ್ಕೋತಿದ್ವಿ, ಅವಾಗಾಗ್ಲಿಲ್ಲ. ನಮ್ 2ನೇ ಮಗಳಿದ್ದಾಳೆ, ನಾವು ಕೊಡೋದಕ್ಕೆ ರೆಡಿ. ಆಸ್ತಿ ಪಾಸ್ತಿ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಎಷ್ಟು ಕೊಡು ಅಂತೀರೋ ಅಷ್ಟು ಕೊಡೋ ಮಟ್ಟದಲ್ಲಿ ನಾವಿದೀವ್ರಿ. ನಮ್ಮ ಹತ್ರ ಇದೆ. ನೀವೇನಂತೀರಾ? ನನ್ನ ಮಗನ ಹತ್ರ ಮಾತಾಡಿ ಹೇಳ್ತೀನಿ. ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಅವನಿಗೆ ಮದುವೆ ಆಲೋಚನೆ ಇದೆಯೋ ಇಲ್ವೋ ತಿಳ್ಕೊತೀನಿ. ಸರಿ ರೀ. ಏನಮ್ಮ, ಯಾರ ಹತ್ರನೋ ಮದ್ವೆ ಅಂತಿದ್ಯಲ್ಲ, ಯಾಕೆ? ಗೊತ್ತಿರೋರು ನಿನಗೆ ಮದುವೆ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ನನಗೆ ಮದ್ವೆ ಆಗೋಗಿದೆ ಅಂತ ಅವ್ರಿಗೆ ಗೊತ್ತಿಲ್ವಾ ಏನೋ? ಗೊತ್ತು. ಮತ್ ಹಾಗ್ಯಾಕೆ ಕೇಳಿದ್ರು? ನೀನು ಮಾತ್ರ ಒಂಟಿಯಾಗಿ ಹೀಗೆ ಎಷ್ಟು ದಿನ ಇರ್ತೀಯ? ನಿನಗೊಂದು ಜೊತೆ ಬೇಕಲ್ವಾ? ಅವನಿ ಜೊತೆ ಇದ್ದ ನೆನಪುಗಳು, ಜ್ಞಾಪಕಗಳು ಇನ್ನೂ ನನಗೆ ಜೊತೆಯಾಗೇ ಇದೆ ಅಮ್ಮ. ಅವನಿ ಜೊತೆ ನನಗೆ ಜಗಳ ಇರ್ಬೋದು, ಅಷ್ಟ್ ಮಾತ್ರಕ್ಕೆ ನಾನು ಇನ್ನೊಂದು ಮದ್ವೆ ಮಾಡ್ಕೊಳಕ್ಕಾಗಲ್ಲ. ನೀವು ಕೂಡ ಯಾವುದೇ ಪ್ರಯತ್ನನೂ ಮಾಡಬೇಡಿ. ಮತ್ತೊಂದು ಮದ್ವೆಗೆ ರೆಡಿ ಆಗ್ತೀನಿ ಅಂತ ನೀವೇ ಹೇಗೆ ಅನ್ಕೊಂಡ್ರಿ? ಫಸ್ಟು ಆ ಮದ್ವೆ ಸಂಬಂಧದವರಿಗೆ ನೋ ಅಂತ ಹೇಳಿ. ಇನ್ನು ನೀನು ಅವನಿ ಮಾಯಲ್ಲೇ ಇದೆಯಾ? ಅವನಿ ಆಲೋಚನೆಲೇ ಇದ್ದೀನಿ. ಆಲೋಚನೆ ಬೇರೆ, ಮಾಯೆ ಬೇರೆ ಅಮ್ಮ. ಆದ್ರೆ ಅವಳು ನಿನ್ ಬಗ್ಗೆ ಯೋಚನೆ ಮಾಡ್ದೇನೆ ತಿರುಗ್ತಿದ್ದಾಳೆ. ನೀನು ಮಾತ್ರ ಅವನಿ ಬಗ್ಗೆ ವಿಪರೀತವಾಗಿ ಯೋಚನೆ ಮಾಡ್ತಿದ್ಯಾ. ಅವಳ ಜೀವನನ ಅವಳು ಮಾಡ್ತಿದ್ದಾಳೆ, ಅದನ್ನ ತಿರುಗೋದು ಅನ್ನಲ್ಲ. ಅದಲ್ಲ ಕಣೋ. ವೇದ, ಇನ್ನು ಬಿಟ್ಬಿಡು. ಕಿತ್ತೋಗೋರು ಕೀಳ್ಬಾರ್ದು ಅಂತ ಇನ್ನೂ ಯಾಕೆ ಹೇಳ್ಕೊಂಡು ಕೂತಿದ್ಯಾ? ಏನಾದರೂ ಇದ್ರೆ ಆಮೇಲೆ ಮಾತಾಡೋಣ ಬಿಡು. ನೀವೆಷ್ಟೇ ಹೇಳಿದ್ರು ನನ್ನ ಮನಸ್ಸು ಬದಲಾಗಲ್ಲ. ಅತ್ತೆ, ಸ್ವಲ್ಪ ಹೊತ್ತು ಶ್ರೀಕರ್ ವಿಷಯನ ಪಕ್ಕಕ್ಕಿಟ್ಬಿಡಿ. ನೀವು ಮೂಗುತಿನ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡೆ. ನಾನು ಕೂಡ ಬರ್ತೀನಿ, ಬಾ. ಶ್ರೀಕರ್, ನಿನ್ನೇನೋ ಹೊರಗಡೆ ಹೋಗ್ಬೇಕು ಅಂತಲ್ಲ, ಹೊರಡು. ಶ್ರೀಕರ್, ನಮ್ಮನ್ನ ದೇವಸ್ಥಾನದವರೆಗೂ ಡ್ರಾಪ್ ಮಾಡಿ ಹೋಗು. ಏನಮ್ಮ, ಚೆನ್ನಾಗಿದ್ಯಾ? ಏನೋ ಹೀಗಿದ್ದೀನಿ ಪುರೋಹಿತ್ರೆ. 2 ದಿವಸದಿಂದ ಬರಲೇ ಇಲ್ವಲ್ಲಮ್ಮ? ಮನಸ್ಸು ಸರಿ ಇಲ್ಲ, ಅದಕ್ಕೆ ಎಲ್ಲಿಗೂ ಹೋಗ್ಬೇಕು ಅನ್ನಿಸ್ತಾ ಇಲ್ಲ. ದೇಹಕ್ಕೆ ಗಾಯವಾದ್ರೆ ವೈದ್ಯಶಾಲೆಗೆ ಹೋಗ್ಬೇಕಾಗತ್ತಮ್ಮ. ಮನಸ್ಸಿಗೆ ಗಾಯವಾದ್ರೆ ದೇವಸ್ಥಾನಕ್ಕೆ ಬರ್ಬೇಕಮ್ಮ. ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆಯಮ್ಮ? ಆಸ್ಪತ್ರೆಗೆ ಹೋದ್ರೆ ದೇಹಕ್ಕಾಗಿರೋ ಗಾಯ ಹುಷಾರಾಗತ್ತೆ. ಮನಸ್ಸಿಗೆ ಗಾಯ ಆದಾಗ ದೇವಸ್ಥಾನಕ್ಕೆ ಬಂದರೂ ಸರಿ ಹೋಗ್ತಾ ಇಲ್ಲ. ಬೇರೆಯವ್ರ ವಿಷಯದಲ್ಲಿ ಏನು ನಡೀತಾ ಇದೆಯೋ ಗೊತ್ತಿಲ್ಲ, ಆದರೆ ನನ್ನ ವಿಷಯದಲ್ಲಿ ಮಾತ್ರ ಹಾಗೇ ನಡೀತಾ ಇದೆ. ಆದರೆ ತಪ್ಪಲ್ಲ, ಅದಕ್ಕೆ ಬಂದಿದ್ದೀನಿ. ಗಂಡ ಹೆಂಡತಿ ಹೆಸರಲ್ಲಿ ಅರ್ಚನೆ ಮಾಡ್ತೀನಮ್ಮ. ನೀನೇನು ಭಯ ಪಡಬೇಡಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ನಿಮ್ಮ ಗೋತ್ರ ಮತ್ತೆ ಹೆಸರು ನನಗೆ ಗೊತ್ತಿರೋದ್ರಿಂದ ನಿಮ್ಮ ಹೆಸರಲ್ಲಿ ಪ್ರತ್ಯೇಕವಾದ ಪೂಜೆ ಮಾಡ್ತೀನಿ. ಅಮ್ಮ, ನಾನು ಹೊರಡ್ತೀನಿ. 10 ನಿಮಿಷ ಇರು. ದೇವಸ್ಥಾನದಿಂದ ಬೇಗ ಬಂದ್ಬಿಡ್ತೀವಿ. ವಾಪಸ್ ಹೋಗ್ತಾ ಶಾಪಿಂಗ್ ಮಾಲ್ ಹತ್ರ ಇಳ್ಕೋತೀವಿ. ಇದಕ್ಕೂ ಮುಂಚೆ ನನಗೂ ಭಾವಂಗೂ ಸಮಸ್ಯೆ ಬಂದರೆ ನಿನ್ನ ಹತ್ರ ಬರ್ತಾ ಇದ್ವಿ, ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ನನ್ನ ಭಾವನಿಂದಾನೇ ನನಗೆ ಸಮಸ್ಯೆ ಬಂದಿದೆ. ಆದರೂ ಸರಿ, ನಿನ್ನ ಸಮ್ಮುಖದಲ್ಲಿ ನಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ನಡೀತಾ ಇದೆ. ನನ್ನ ಮೇಲೆ ಎಷ್ಟು ಆರೋಪ ಬರಬೇಕೋ ಎಲ್ಲ ಬಂದಿದೆ. ನನಗೆಷ್ಟು ಅವಮಾನ ಆಗಬೇಕೋ ಎಲ್ಲವೂ ಆಗಿದೆ. ಆದರೂ ಸರಿ, ನೀನು ಸುಮ್ಮನೆ ನೋಡ್ತಾ ಇದೀಯಾ?
ನನ್ನನ್ನ ಇನ್ನೂ ಕೆಳಗ್ ಜಾರಿಸ್ತಾ ಇದ್ಯಾ, ಪಾತಾಳಕ್ಕೆ ತುಳಿದ ಹಾಗೆ ತುಳಿತಾ ಇದ್ಯಾ. ಆದ್ರೂ ಅವರಿಗೆಲ್ಲ ನನ್ನನ್ನ ದೂರ ಮಾಡೋದ್ರಿಂದ ನಿನಗ್ ಸಿಗೋ ಲಾಭ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದೇವಸ್ಥಾನಕ್ಕೆ ಯಾಕೆ ಬಂದಿದ್ಯಾ? ನೀವ್ ಯಾಕೆ ಬಂದ್ರಿ? ಇನ್ಮುಂದೆ ಆದ್ರೂ ನನ್ನ ಮಗನ ಜೀವನ ಉದ್ಧಾರ ಆಗ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನೀನ್ ಯಾಕೆ ಬಂದಿದ್ಯಾ? ಹೇಗಾದ್ರೂ ನನ್ನ ಗಂಡನ ಹತ್ರಕ್ಕೆ ನನ್ನನ್ನು ಸೇರಿಸು, ಯಾವುದೋ ಒಂದು ರೀತಿಲಿ ನನ್ನ ಮಗಳ ಜೊತೆ ಅತ್ತೆ ಮನೆಗೆ ಹೋಗೋ ಹಾಗೆ ಆಶೀರ್ವಾದ ಮಾಡು ಅಂತ ಅರ್ಚನೆ ಮಾಡಿಸ್ತಿದ್ಯಾ? ಹೌದು ಅತ್ತೆ, ಹೇಗಾದ್ರೂ ಮಾಡಿ ಮತ್ತೆ ನಮ್ಮ ಮನೆಗೆ ಸೇರ್ಕೊಳ್ಳೋದಕ್ಕೆ ಏನೇನೋ ಪ್ಲಾನ್ಗಳು ಮಾಡ್ತಾ ಇರ್ತಾಳೆ. ಒಂದು 20 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ, ಓಕೆನಾ? ಅಷ್ಟರಲ್ಲಿ ನೀವೆಲ್ಲರೂ ಕಾನ್ಫರೆನ್ಸ್ ಹಾಲಲ್ಲಿ ಗ್ಯಾದರ್ ಆಗಿ. ಓಕೆ. ಯಾರಿಗೂ ಮನಃಶಾಂತಿ ಇಲ್ಲದೆ ಇರೋ ಹಾಗೆ ಮಾಡಿ ನೀನು ಮಾತ್ರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಿದ್ಯಾ? ಯಾರಿಂದ ಯಾರಿಗೆ ಮನಃಶಾಂತಿ ದೂರ ಆಗಿದ್ಯೋ, ಯಾರಿಂದ ಯಾರು ಬದಲಾಗ್ತಾ ಇದ್ದಾರೋ, ಯಾರಿಂದ ಯಾರು ದೂರ ಆಗ್ತಾ ಇದ್ದಾರೋ ಗೊತ್ತಾಗ್ತಾನೇ ಇದೆ. ಈ ಥರ ಎಲ್ಲ ಮಾತಾಡೋದಕ್ಕೆ ಶ್ರೀಕರ್ ಬದುಕು ನಾಶ ಆಗೋಗಿರೋದು. ಬಾಯ್ ಮುಚ್ಚೆ ಕೆಲ್ಸಕ್ಕೆ ಬಾರ್ದೇ ಇರೋಳೆ. ಏಯ್, ಬಾಯ್ ಮುಚ್ಚು. ನಿನ್ನಿಂದಾನೇ ಅಲ್ವಾ ಇವತ್ತು ನಾನ್ ಇಂಥ ಪರಿಸ್ಥಿತಿನಲ್ಲಿ ಇರ್ಬೇಕಾಗಿರೋದು. ನನ್ ಕತ್ತಿಗೆ ಈ ತಾಳಿ ಕಟ್ಟೋನಿಂದ ದೂರ ಇರ್ಬೇಕಾಗ್ತಾ ಇದೆ. ನೀನು ಮಾಡ್ತಿರೋ ತಪ್ಪುಗಳನ್ನ, ನಿನ್ನ ಸ್ವಯಂಕೃತ ಅಪರಾಧಗಳನ್ನ ಬೇರೆಯವ್ರ ಮೇಲೆ ಯಾಕೆ ಹಾಕ್ತಿದ್ಯಾ? ನಿಮ್ ಪಕ್ಕದಲ್ಲಿ ಗುಳ್ಳೆ ನರಿ ಇಟ್ಕೊಂಡು ತಿರುಗ್ತಾ ಇದ್ದೀರಾ. ನೀವು ಹುಷಾರಾಗಿರಿ. ಇನ್ನೂ ಆ ತಾಳಿನ ನಂಬ್ಕೊಂಡೆ ಕೂತಿದ್ದಾಳೆ ಅನ್ಸತ್ತೆ. ಈ ತಾಳಿ ಇನ್ನೂ ಅವಳು ಕುತ್ಕೆಲಿರೋದಕ್ಕೆ ಇಷ್ಟು ಧೈರ್ಯವಾಗಿರೋದು, ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಇಷ್ಟು ಮೆರಿತಾ ಇರೋದು. ಗಂಡಂಗೆ ಮೋಸ ಮಾಡ್ದವಳಿಗೆ ಆ ಗಂಡ ಕಟ್ಟಿರೋ ತಾಳಿನ ಕುತ್ಕೆಲಿಟ್ಕೊಳ್ಳೋ ಅರ್ಹತೆ ಇದೆಯಾ? ಗಂಡನ್ಗೆ ಬೆನ್ನಕ್ ಚೂರಿ ಹಾಕಿದವಳಿಗೆ ಈ ತಾಳಿನ ಶಾಶ್ವತವಾಗಿ ನಿನ್ನ ಹತ್ರನೇ ಇರಿಸ್ಕೊಳ್ಳೋ ಯೋಗ್ಯತೆ ಇದೆಯಾ? ಎದೆಲಿ ಇಟ್ಕೊಂಡು ನೋಡ್ಕೋತಾ ಇದ್ದವನ್ಗೆ ಎದೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಟ್ಲು. ಈಗ ಅದ್ರ ಮೇಲೆ ನಿಂತು ತಾಳಿ ಉಳಿಸ್ಕೋತೀನಿ ಅಂತ್ಯಾ? ಇನ್ನು ಇವಳು ಹೆಣ್ ಜಾತಿಗೆ ಆದರ್ಶ ಅಂತ ಅನ್ಕೊಂಡಿರ್ಬೇಕು. ಹೆಂಡತಿ ಅಂದ್ರೆ ಈ ತರ ಇರ್ಬೇಕು ಅಂತ ಇವಳೇ ನಿದರ್ಶನ ಅಂತ ಅನ್ಕೋತಿರ್ಬೇಕು. ಇಲ್ವೇ, ನಾನ್ ಆದರ್ಶದವಳಲ್ಲ. ಸುಳ್ಳು ಜಾತಕದಿಂದ ಸೊಸೆಯಾಗಿ ಕಾಲಿಟ್ಟವಳು ನೀನೇ ಆದರ್ಶ. ಅಮ್ಮನವ್ರ ವಿಗ್ರಹನ ಹೊರಗಡೆ ತಗೊಂಡು ಹೋಗೋದಿಕ್ಕೆ ಪ್ರಯತ್ನ ಮಾಡಿರೋ ನೀನು ಆದರ್ಶ. ಮೂಗುತಿ ಯಾವಾಗ ನಮ್ ಕೈಗೆ ಸಿಗತ್ತೆ, ಯಾವಾಗ ಅದನ್ನ ಮಾರ್ಕೋಬಹುದು ಅಂತ ಗುಳ್ಳೆ ನರಿ ತರ ಹೊಂಚ್ ಹಾಕ್ತಾ ಇರೋ ನೀನು ನಿದರ್ಶನ. ಬಂಧಗಳು ಅಂದ್ರೆ ಬೆಲೆ, ಕುಟುಂಬ ಅಂದ್ರೆ ಗೌರವ, ಕಟ್ಟುಪಾಡು ಅಂದ್ರೆ ಶಿಸ್ತು ಇಲ್ದೇ ಇರೋ ನಿನ್ನಂತ ಒಬ್ಳು ದುಷ್ಟ ಹೆಣ್ಣು ಹೆಣ್ಣಿನ ಜಾತಿಗೆ ಆದರ್ಶ. ಅದಕ್ಕೆ ನಿನ್ನಂತವಳಿಗೆ ಮಹಿಳಾ ಶಿರೋಮಣಿ ಅಂತ ಬಿರುದು ಕೊಟ್ಟು ಸತ್ಕರಿಸ್ಬೇಕು. ಅಷ್ಟು ದೊಡ್ಡವಳು ನೀನು. ಬಾಯ್ ಮುಚ್ಚು. ನನ್ನ ಸೊಸೆನ ನಿಂದಿಸೋ ಅಷ್ಟು ಅಧಿಕಾರ ನಿನಗಿಲ್ಲ.
ಆದ್ರೂ ನಿನ್ನ ನಮ್ಮ ಮಧ್ಯೆ ಇದ್ದ ಬಂದ ಸಂಬಂಧ ಬೇರೆ ಆದ್ಮೇಲೆ ಈ ತಾಳಿ ನಿನ್ ಕತ್ತಲ್ಲಿ ಯಾಕೆ? ನನ್ನ ಮಗನಿಗೆ ಮೋಸ ಮಾಡಿ ಇನ್ನೊಂದು ಗಂಡ್ಸ್ ಜೊತೆ ಸಂಬಂಧ ಇಟ್ಕೊಂಡ್ಮೇಲೆ ನನ್ನ ಮಗ ಕಟ್ಟಿರೋ ತಾಳಿ ಯಾಕೆ? ತಾಳಿ ತೆಗಿಯಲ್ಲ. ತೆಗಿಲೇಬೇಕು. ನನ್ ಗಂಡ ಬದುಕೇ ಇದ್ದಾನೆ. ಗಂಡ ಬದುಕಿರೋವಾಗ್ಲೇ ಯಾವ ಹೆಣ್ಣು ತಾಳಿ ತೆಗಿಯಲ್ಲ. ಮರ್ಯಾದೆಯಿಂದ ತೆಗೆದುಕೊಟ್ಬಿಡು. ಮೂರ್ಖರ ಹಾಗೆ ಮಾತಾಡ್ಬೇಡಿ. ನೀನೇ ತೆಗೆದುಕೊಡ್ಲಿಲ್ಲ ಅಂದ್ರೆ ನಾನೇ ಕಿತ್ಕೋಬೇಕಾಗತ್ತೆ. ಅಷ್ಟು ಧೈರ್ಯ ಮಾಡಿದ್ರೆ ಅವನಿ ಅಸಲಿ ರೂಪ ನೋಡ್ತೀರಾ. ಏನ್ ಮಾಡ್ತೀಯೋ ಮಾಡೆ. ಅತ್ತೆ ತಾಳಿನೇ ಹಿಡ್ಕೊತಿದ್ಯಾ? ಯಾಕೆ ನಿನ್ ತಾಳಿನೂ ಹಿಡ್ಕೋಬೇಕು ಅಂತಿದ್ಯಾ? ನಿನ್ ವಿಷಯ ಕೂಡ ನೋಡ್ಕೋತೀನಿರು. ತಾಳಿ ಬಿಡು. ನೀವ್ ಬಿಡಿ. ನನ್ನ ತಾಳಿನ ಹಿಡ್ಕೊಳ್ಳೋಕೆ ಎಷ್ಟೇ ಧೈರ್ಯ ನಿನ್ಗೆ? ನನ್ ತಾಳಿನ ಹಿಡ್ಕೊಳ್ಳೋದಕ್ಕೆ ನಿಮಗೆಷ್ಟು ಧೈರ್ಯ? ಮರ್ಯಾದೆಯಿಂದ ಬಿಡ್ತೀಯಾ ಇಲ್ವಾ? ನೀವು ಮರ್ಯಾದೆಯಿಂದ ಬಿಡ್ತೀರಾ ಇಲ್ವಾ? ಅತ್ತೆ ಅಂದ್ರೆ ಅಮ್ಮ ಅಂತಾರೆ. ಅಮ್ಮನ ತಾಳಿನ ತೆಗಿಬೇಕು ಅಂತ ನೋಡ್ತೀಯಾ? ಸೊಸೆ ಅಂದ್ರೆ ಮಗಳಿಗೆ ಸಮಾನ ಅಂತಾರೆ. ಮಗಳ ತಾಳಿನ ತೆಗಿಯೋದಕ್ ನೋಡ್ತೀರಾ? ನೀನು ಸೊಸೆ ಸ್ಥಾನಕ್ಕೆ ಅರ್ಹಳಲ್ಲ ಅಂತ ರುಜುವಾತಾಗಿದ್ಯಲ್ಲ. ನನ್ ದೃಷ್ಟಿನಲ್ಲಿ ಅತ್ತೆ ಸ್ಥಾನಕ್ಕೆ ತಾವು ಕೂಡ ಅರ್ಹರಲ್ಲ. ತಾಳಿನ ಪವಿತ್ರತೆಯಿಂದ ಪೂಜಿಸೋಳು ನಾನು. ನನಗೆ ಗಂಡ ಅಂದ್ರೆ ನನಗೆ ಪ್ರಾಣ. ನಿಮಗಿಂತ ಹೆಚ್ಚು ಪೂಜ್ಸೋಳ್ ನಾನು. ನನಗೂ ನನ್ ಗಂಡ ಅಂದ್ರೆ ಪ್ರಾಣ. ಛೀ, ಆ ಮಾತಾಡೋದಕ್ಕೆ ನಾಚಿಕೆ ಆಗ್ತಿಲ್ವೇನ ನಿಂಗೆ? ನಾನ್ ಯಾಕೆ ನಾಚಿಕೆ ಪಡ್ಬೇಕು? ನಾಚಿಕೆ ಆಗೋಂತ ಕೆಲಸ ಮಾಡ್ತಿದ್ಯಲ್ಲ. ನಿಮ್ ಬುದ್ಧಿ ಮಂದ ಆಗಿರೋದಕ್ಕೆ ನಿಮಗ್ ಹಾಗ ಅನ್ನಿಸ್ತಾ ಇದೆ. ನಿಮಗೆ ದಮ್ಮಿದ್ರೆ ನನ್ ತಾಳಿನ ತೆಗಿರಿ. ಮರುಕ್ಷಣನೇ ನಿಮ್ ತಾಳಿನೂ ತೆಗಿತೀನಿ. ಅತ್ತೆ, ಇವಳ ಜೊತೆ ಯಾಕೆ ವಾದ? ಬಿಟ್ಬಿಡಿ. ನೀಚವಾದ ಹೆಂಗಸು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ. ನನ್ನ ಕೈಯಾರೆ ಈ ಕ್ಷಣ ತೆಗಿಯೋದಕ್ಕಾಗ್ಲಿಲ್ಲ. ಆದ್ರೆ ಸದ್ಯದಲ್ಲೇ ನನ್ನ ಮಗನ ಕೈಯಲ್ಲಿ ತೆಗಿಯೋ ಹೋಗಿ ಮಾಡ್ತೀನಿ. ಹಾಗ್ ಮಾಡಿದ ಮರುಕ್ಷಣನೇ ನಿಮ್ ಮಗ ನಿಮಗ್ ದೂರ ಆಗೋಗ್ತಾರೆ. ನನ್ ಕತ್ತಿಂದ ತಾಳಿ ಕಿತ್ತೋದ 2-3 ಸಂದರ್ಭಗಳಲ್ಲಿ ನಿಮ್ ಮಗ ಪ್ರಾಣಾಪಾಯಕ್ಕೆ ಗುರಿಯಾಗಿದ್ರು. ಆ ವಿಷಯನ ಮರ್ತು ಹೋಗಿದ್ದೀರಾ? ಎಲ್ಲರ ಕತ್ತಲ್ಲಿರೋ ತಾಳಿ ಬೇರೆ, ನನ್ ಕತ್ತಲ್ಲಿರೋ ತಾಳಿ ಬೇರೆ. ಈ ತಾಳಿ ನನ್ ಗಂಡನ್ ಪ್ರಾಣನ್ ಕಾಪಾಡ್ಕೊಳ್ಳೋ ಸಂಜೀವಿನಿ. ಈ ತಾಳಿನ ಇಟ್ಕೊಂಡು ಇದನ್ನ ಅಡ್ಡ ಇಟ್ಕೊಂಡು ನಿನ್ ಮಗನ ಹತ್ರಕ್ಕೆ ಸೇರ್ಬಿಡ್ತೀನಿ ಅಂತ ಅನ್ಕೋತಾ ಇದ್ದೀರೇನೋ? ನನಗಂತ ಆಲೋಚನೆ ಇಲ್ಲ, ಅಂತ ದುರ್ಬುದ್ಧಿನೂ ಇಲ್ಲ. ನನ್ನ ಪ್ರಾಮಾಣಿಕತೆ, ನನ್ನ ಪ್ರೀತಿ, ನನ್ನ ದೈವ ಅವ್ರ ಹತ್ರಕ್ಕೆ ಸೇರ್ಸತ್ತೆ. ನೀವು ಹಠದಿಂದ ನಿಮ್ ಮಗನ ಮುಖಾಂತರ ಈ ತಾಳಿನ ತೆಗೆಸ್ಬೇಕು ಅಂತ ನೋಡಿದ್ರಿ ಅಂದ್ರೆ ಮಗನ ಪ್ರಾಣನ ನೀವೇ ನಿಮ್ ಕೈಯಾರೆ ತೆಗ್ದೋರಾಗ್ತೀರಾ. ಆದ್ರೂ ಸರಿ ಅಂತ ಪ್ರಯತ್ನ ಮಾಡೋಣ ಅನ್ಕೊಂಡು ದುಷ್ಟ ಆಲೋಚನೆ ನಿಮ್ಮಲ್ಲಿ ಹುಟ್ಟು ಅಂದ್ರೆ ಮಾತ್ರ ನೀವು ಹೆಣ್ಣು ಜಾತಿಗೆ ಕಳಂಕ ಆಗ್ತೀರಾ.
ತಾಳಿ ಕತ್ತಲ್ಲಿ ಇಟ್ಕೊಂಡು ಶ್ರೀಕರ್ಗೆ ಹತ್ರ ಆಗ್ಬೇಕು ಅಂತ ನೋಡ್ತಿದ್ದಾಳೆ. ಶ್ರೀಕರ್ ಬೇರೆ ಹೆಣ್ಣಿನ ಕತ್ಗೆ ತಾಳಿ ಕಟ್ಟೋವರೆಗೂ ಇವಳ ಪೊಗರು ಕಡಿಮೆ ಆಗಲ್ಲ. ಹೌದು ಅತ್ತೆ, ಇದು ಒಳ್ಳೆ ಐಡಿಯಾ. ಶ್ರೀಕರ್ ಅಲ್ಲೇ ಇದ್ದಾನೆ, ಇನ್ನು ಅವನ ಜೊತೆಗೆ ಏನ್ ಮಾತಾಡ್ತಾಳೋ ಬನ್ನಿ ನೋಡೋಣ. ಓಹೋ, ತಾವು ಕೂಡ ಇಲ್ಲೇ ಇದ್ದೀರಾ? ಹಾಗಾದ್ರೆ ನಡೆದಿದ್ದೆಲ್ಲ ನೋಡಿದ್ರಿ ಅಂತಾಯ್ತು.